ಮಾಡಿ. ನನ್ನ ಹೆಸರು ಅಶ್ವಥ್ ಕುಮಾರ್ ಯಾದವ್ ಅಂತ. ಇವತ್ತು ನಾನು ಪ್ರೆಸೆಂಟೇಷನ್ ಮಾಡಿದ್ದು ಸೋಲಾರ್ ಎಲೆಕ್ಟ್ರಿಕ್ ಸೈಕಲ್ ಅಂತ. ಈ ಸೋಲಾರ್ ಎಲೆಕ್ಟ್ರಿಕ್ ಸೈಕಲ್ನಲ್ಲಿ ತುಂಬ ಫ್ಯೂಚರ್ ಇದೆ. ಈಗ ನಾರ್ಮಲಿ ಈಗ ಬೈಕ್ ಸಹ ಎಲೆಕ್ಟ್ರಿಕ್ ಆಗಲಿ ಸ್ಕೂಟಿ ಆಗಲಿ ಅದಕ್ಕಿಂತ ತುಂಬ ಫ್ಯೂಚರ್ ಇದೆ. ಯಾಕಂದರೆ ಈ ಸೋಲಾರ್ ಸೈಕಲ್, ಈ ಸೋಲಾರ್ ಪ್ಯಾನಲ್ ಬರೀ 6 ವೋಲ್ಟೇಜ್ ಔಟ್ಪುಟ್ ಕೊಡುತ್ತೆ. ಇಲ್ಲಿ ನಾವು ಬೂಸ್ಟ್ ಯೂಸ್ ಮಾಡಿದ್ವಿ, ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಬೂಸ್ಟರ್ ಯೂಸ್ ಮಾಡಿ, ಅದರಿಂದ 6 ವೋಲ್ಟೇಜ್ ಬರೋದು 24 ವೋಲ್ಟೇಜ್ ಕನ್ವರ್ಟ್ ಆಗುತ್ತೆ. ನಾವು ಬೈಕ್ ಬ್ಯಾಟ್ರಿ 2 ಯೂಸ್ ಮಾಡಿದ್ವಿ, 24 ವೋಲ್ಟೇಜ್ ಅಂದರೆ ಮೋಟ್ರಿಗೆ ಯೂಸ್ ಮಾಡೋಕ್ಕೆ. ಆ 24 ವೋಲ್ಟೇಜಿಗೆ ಈ 6 ವೋಲ್ಟೇಜು ಪವರ್ ಸಪ್ಲೈ ಸಾಕಾಗಿಲ್ಲ. ಮತ್ತು ಈಗ ತುಂಬ ಕಡೆ ಬೈಕ್ ಬ್ಯಾಟ್ರಿ ಬ್ಲಾಸ್ಟ್ ಆಗ್ತದೆ. ನಾವಿಲ್ಲಿ ಕೂಲಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ. ಅಂದರೆ ಯಾವಾಗ ಹೀಟ್ ಆಗುತ್ತೆ ಬ್ಯಾಟ್ರಿ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಫ್ಯಾನ್ ರೊಟೇಟ್ ಆಗುತ್ತೆ. ಈ ಪೆಟ್ಟೆ ಮಾಡೋದ್ರಿಂದ ಫುಲ್ ಕಂಟೈನರ್ ಪೂರ್ತಿ ಕೂಲಿಂಗ್ ಆಗುತ್ತೆ. ಬ್ಯಾಟ್ರಿ ಬ್ಲಾಸ್ಟ್ ಆಗೋದು ಮತ್ತು ಹೀಟ್ ಆಗೋದು ಅವಾಯ್ಡ್ ಮಾಡ್ಬೋದು ಈ ಸಿಸ್ಟಮ್ಸಿಂದ. ಮತ್ತು ಈಗ ಬ್ಯಾಕ್ ಸೈಡ್ ಯಾರು ಬರ್ತದೆ ಅಂದರೆ ಗೊತ್ತಾಗಂಗಿಲ್ಲ. ಫ್ಯಾನ್ ಯಾವಾಗ ಬ್ಯಾಟ್ರಿ ಹೀಟ್ ಆಗುತ್ತೋ ಮತ್ತು ಮೈಕ್ರೋ ಕಂಟ್ರೋಲ್ ಹೀಟ್ ಆಗುತ್ತೋ ಅವಾಗಲೇ ಆಟೋಮೆಟಿಕ್ ಆಗಿ ಫ್ಯಾನ್ ರೊಟೇಟ್ ಆಗುತ್ತೆ. ಇಲ್ಲಿ ನಾವು 2 ಟೈಮ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ, ಒಂದು ಕೂಲಿಂಗ್ ಸಿಸ್ಟಮ್, ಒಂದು ಎಕ್ಸಾಸ್ಟ್. ಅಂದರೆ ಒಳಗಡೆ ಏನೋ ಫುಲ್ ಹೀಟ್ ಇರುತ್ತೋ ಅದು ಹೊರಗಡೆ ಆಗುತ್ತೆ, ಎಕ್ಸಾಸ್ಟ್ ಫ್ಯಾನ್ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ 2 ಥರದ ಮೈಕ್ರೋ ಕಂಟ್ರೋಲ್ ಯೂಸ್ ಮಾಡಿದ್ವಿ, ಒಂದು ಲೋಡ್ MCB, ಒಂದು ಆರ್ಡಿನೋ ಅಂತ. ಯಾಕೆ ಯೂಸ್ ಮಾಡಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಸೈಕಲ್ ಮುಂದುಗಡೆ ಹೋಗ್ತಾ ಇರ್ತೀನಿ, ಹಿಂದುಗಡೆ ಯಾರು ಬರ್ತಾರೆ ಗೊತ್ತಾಗಂಗಿಲ್ಲ, ನಾನು ಸೆನ್ಸರ್ ಯೂಸ್ ಮಾಡಿದ್ದೀನಿ. ಎಕ್ಸಾಂಪಲ್, ಯಾರೋ ಬರ್ತಾ ಇದ್ದಾರೆ ಅಂದರೆ ಮುಂದುಗಡೆ ಹಿಂದುಗಡೆ ಯಾರು ಬರ್ತಾರ ಗೊತ್ತಾಗುತ್ತೆ ನನಗೆ. ಈಗ ನೋಡಿ ಸೌಂಡ್ ಬರ್ತದೆ, ಹಿಂದೆ ಕೂಡ LED ಆನ್ ಆಗ್ತದೆ, ಅಂದರೆ ಹಿಂದೆಗಡೆ ಯಾವುದೋ ಆಬ್ಸ್ಟಿಕಲ್ ಇದೆ ಅಂದರೆ ಗೊತ್ತಾಗ್ತದೆ. ಮತ್ತು ಇಲ್ಲಿ ಕೂಡ ನಿಮಗೆ ಡಿಸ್ಪ್ಲೇಗೆ ನೀವು ಇಲ್ಲಿ ಕೂಡ ಕಾಣಿಸ್ಬೋದು. ಡಿಸ್ಪ್ಲೇಗೆ ಇಲ್ಲಿ ಹಿಂದುಗಡೆ ಆಬ್ಸ್ಟಿಕಲ್ ಎಷ್ಟು ಸೆಂಟಿಮೀಟರ್ ಇದ್ದಾರಾ ನೋಡ್ಬೋದು, ಎಷ್ಟು ಸೆಂಟಿಮೀಟರ್ ಇದ್ದಾರಾ, ನೀರೆಸ್ಟ್ ಎಷ್ಟು ಸೆಂಟಿಮೀಟರ್ ಬರ್ತಾ ಇದ್ದಾರಾ ಅದು ಕೂಡ ನೋಡ್ಬೋದು. ಅದೇ ಥರ ಇಲ್ಲಿ ಮುಂದೆಗಡೆ ಸೆನ್ಸರ್ ಫಿಕ್ಸ್ ಮಾಡಿದ್ದೀವಿ. ಮುಂದುಗಡೆ ಕೂಡ ಯಾರನ್ನ ಬಂದರೆ ಆಟೋಮೆಟಿಕ್ ಮುಂದುಗಡೆ ಆನ್ ಆಗುತ್ತೆ. ಪ್ರತಿ ಸತಿ ಆನ್ ಹೊಡೆಯೋ ಅವಶ್ಯಕತೆ ಇಲ್ಲ. ಈಗ ಸೈಕಲ್ ಡೆಮೋ ಮಾಡಿ ತೋರಿಸ್ತೀವಿ ಹೇಗೆ ವರ್ಕ್ ಆಗುತ್ತೆ. ನಾವು ಯೂಸ್ ಮಾಡೋ ಮೋಟ್ರ್ ಬಂದು 24 ವೋಲ್ಟೇಜು, 3 HP, 3000 horsepower. ಈಗ ಡ್ರೈವ್ ಮಾಡ್ತೀನಿ ಹೇಗಾಗುತ್ತೆ. ಜಸ್ಟ್ ಆನ್ ಬಟನ್ ಕೊಟ್ಟಿದ್ದೀನಿ. ನೋಡ್ಬೋದು ಈಗ ಸೌಂಡ್ ಆಗ್ತದೆ, ಯಾಕಂದ್ರೆ ಹಿಂದೆಗಡೆ ಆಬ್ಸ್ಟಿಕಲ್ ಇದೆ ಅಂತ. ಈಗ ಆಕ್ಷನ್ ತುಂಬಾ ಕಡೆ ಅವಾಯ್ಡ್ ಮಾಡ್ಬೋದು. ಈಗ ಬೈಕ್ ಹೋಗ್ತಾ ಇರ್ತಾರ, ಹಿಂದೆಗಡೆ ಯಾರು ಇರ್ತದೆ ಗೊತ್ತಾಗಂಗಿಲ್ಲ, ಸಡನ್ ಆಗಿ ಬ್ಯಾಕ್ ಹಂಗೆ ತಗೊಂತಾರ. ಈಗ ಬ್ಯಾಕ್ ಸೈಡ್ ತಗೊಂತೀನಿ ನೋಡ್ರಿ, ಈಗ ಲೈಟ್ ಆನ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ತೋರಿಸ್ತದೆ. ಈಗ ನೋಡಿ ಬ್ಯಾಕ್ ಹೋಗ್ತೀನಿ, ಅಲ್ಲಿ ಟೇಬಲ್ ಇದೆ, ಇಲ್ಲಿ ಬಜರ್ ಆನ್ ಆಗ್ತದೆ. ಅಂದರೆ ಅಲ್ಲಿ ಗೊತ್ತಾಗುತ್ತೆ ಈಗ ಬ್ಯಾಕ್ ಸೈಡ್ ಒಂದು ಟೇಬಲ್ ಇದೆ, ಒಂದು ಆಬ್ಸ್ಟಿಕಲ್ ಇದೆ, ಹ್ಯೂಮನ್ ಇದೆ, ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದು. ಈಗ ಸೈಕಲ್ ರನ್ ಮಾಡ್ತೀವಿ ನೋಡ್ರಿ. ಸ್ಟಾರ್ಟ್ ಮಾಡ್ತಾರೆ ಸೈಕಲ್. ನೋಡ್ರಿ ಕಾಲು ಇಟ್ಟಿಲ್ಲ, ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ಬೋದು. ಇಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಯೂಸ್ ಮಾಡೋಕ್ಕೆ ಪ್ರೊಟೆಕ್ಷನ್ ಮೀಟರ್ ಯೂಸ್ ಮಾಡಿದ್ದೀವಿ, ಅಂದರೆ ಸ್ಪೀಡ್ನ ಕಂಟ್ರೋಲ್ ಮಾಡುತ್ತೇವೆ. ಮತ್ತು ಇದರಲ್ಲಿ ಫೀಚರ್ಸ್ ಏನಿದೆ ಅಂದರೆ ನಾವು ಪೆಡಲ್ ಮಾಡ್ತೀವಿ. ಈ ಪೆಡಲ್ ಮಾಡೋದ್ರಿಂದ ಅದರಿಂದ ಕೂಡ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಈ ಸೋಲಾರ್ ಸೈಕಲ್ನ ತುಂಬ ಯೂಸ್ಫುಲ್ ಆಗಲಿಕ್ಕಿದೆ. ಯಾಕಂದರೆ ಈಗ ಎಲ್ಲ ಕಡೆ ಈಗ ಬೈಕ್ ಆಗಲಿ ಚಾರ್ಜಿಂಗ್ ಸೈಕಲ್ ಆಗಲಿ ಬಂದಿದೆ ಆಲ್ರೆಡಿ ಮಾರ್ಕೆಟಲ್ಲಿ. ಬಟ್ ಇಷ್ಟು ಫೀಚರ್ ನಮ್ಮ ಸೈಕಲ್ ಥರ ಎಲ್ಲಿ ಬಂದಿಲ್ಲ. ಇನ್ನು ನಾವು ಸೈಕಲ್ನ ಆಟೋಮೆಟಿಕ್ ಆಗಿ ರನ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕೂಡ ಬೇಗ ಲಾಂಚ್ ಮಾಡಲಿಕ್ಕಿದ್ದೀವಿ ಆಟೋಮೆಟಿಕ್ ಆಗಿ. ಥ್ಯಾಂಕ್ ಯು.